ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು CET ಮತ್ತು ನೀಟ್ ಬರೆದಂಥ ವಿದ್ಯಾರ್ಥಿಗಳಿಗೆ KA ವೆಬ್ಸೈಟ್ ಮುಖಾಂತರ ಒಂದು ಹೊಸ ಅಪ್ಡೇಟ್ಸನ್ನು 1 ಅವರ್ ಮುಂಚೆ ಅಪ್ಡೇಟನ್ನು ಮಾಡಿದ್ದಾರೆ. ಏನದು ಅಪ್ಡೇಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇನ್ನೂ ಕೂಡ ನಮ್ಮ ಚಾನಲ್ನ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡೋದ್ರಿಂದ ನಿಮಗೆ CET ಬಗ್ಗೆ, ನೀಟ್ ಬಗ್ಗೆ ಮತ್ತು ಕಾಮೆಂಟ್ ಕೆ ಬಗ್ಗೆ ಅಥವಾ ಬೇರೆ ಬೇರೆ ಯಾವುದೇ ಒಂದು ಅಪ್ಡೇಟ್ಸ್ಗಳು ಹೊಸದು ಜಾಬ್ ಬಗ್ಗೆ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆಲ್ಮೋಸ್ಟ್ ಎಜುಕೇಷನ್ ಬಗ್ಗೆ ನಾವು ನಮ್ಮ ಚಾನಲ್ ಮುಖಾಂತರ ಹೆಚ್ಚು ತಿಳಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಈಗ CET ಮತ್ತು ನೀಟ್ ಬರೆದಂಥ ವಿದ್ಯಾರ್ಥಿಗಳಿಗೆ ಏನು KA ಪರೀಕ್ಷಾ ಪ್ರಾಧಿಕಾರದವರು 1 ಅವರ್ ಮುಂಚೆ ಏನನ್ನು ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ ನೀವು ನೋಡ್ಬೋದು, ಇಲ್ಲಿ ಅವರ ಒಂದು X ಖಾತೆಯಲ್ಲಿ ಪ್ರಕಟಿಸಿದ್ದಾರೆ. ಏನು UG ನೀಟ್ 26 ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಯಾರು ಒಂದು ಕೌನ್ಸಿಲಿಂಗ್ ಭಾಗವಹಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳು ನೀಟ್ ರೋಲ್ ನಂಬರ್ನ ಈಗ KA ವೆಬ್ಸೈಟ್ನಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಲ್ಲಿ ರೋಲ್ ನಂಬರ್ನ ಹಾಕಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ಆ ಒಂದು ಅಪ್ಡೇಟನ್ನು ನೀವು ಆಗಸ್ಟ್ 3ನೇ ತಾರೀಕು ಒಳಗೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ನಿಮ್ಮ ರೋಲ್ ನಂಬರ್ನ ಹಾಕಿದ ಮೇಲೆ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಥರ ಒಂದು ಹೊಸ ಒಂದು ಸ್ಲಿಪ್ ಬರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಒಂದು ಅಪ್ಡೇಟ್ಸನ್ನು ನೀವು ನಿಮ್ಮ ಎಲ್ಲ ಅಕ್ಕಪಕ್ಕದವ್ರಿಗೆ, ನಿಮ್ಮ ಎಲ್ಲ ಸ್ಟೂಡೆಂಟ್ಗೆ, ನಿಮಗೆ ಗೊತ್ತಿರೋರಿಗೆ ಹೇಳಿ ಅವರು ಈ ಒಂದು ಆಗಸ್ಟ್ 3ನೇ ತಾರೀಕು ಒಳಗೆ ಈ ಒಂದು ರೋಲ್ ನಂಬರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿರೋ ಇದನ್ನು ಅಪ್ಡೇಟ್ ಮಾಡೋದನ್ನ ಮರಿಬೇಡಿ. ಈಗ ನಾನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಅದನ್ನು ನಾವು ಅಪ್ಡೇಟ್ ಮಾಡೋದು ಅಂತ. ನಾವೇನು ಮಾಡಬೇಕಾಗುತ್ತೆ, ಫಸ್ಟು ನಮ್ಮ ಒಂದು KA ಹೋಮ್ ಪೇಜಿಗೆ ಬರಬೇಕಾಗುತ್ತೆ. ಬಂದು ನಾವಿಲ್ಲಿ ಏನು ಪ್ರವೇಶ ಅಂತ ಒಂದು ಆಪ್ಷನ್ ಇದೆ ಅಥವಾ ಅಡ್ಮಿಷನ್ ಅಂತ ಇಂಗ್ಲೀಷಲ್ಲಿರುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದು ನೋಡಿ. ಅದರಲ್ಲಿ 2ನೇ ಆಪ್ಷನು UG ನೀಟ್ 2026 ಮೆಡಿಕಲ್ ಡೆಂಟಲ್ ಆಯುಷ್ ಅಂತ 2ನೇ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ UG ನೀಟ್ 2026 ನೀಟ್ ದಾಖಲಾತಿ ಲಿಂಕ್ ಅಂತ ಒಂದು ಮೊದಲನೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಾಗಿನ್ ಆಪ್ಷನ್ ಬರುತ್ತೆ. ಈ ಲಾಗಿನ್ ಆಪ್ಷನಲ್ಲಿ ನೀವು ಹೇಗೆ CETಗೆ ಲಾಗಿನ್ ಆಗ್ತಾಯಿದ್ವಿ ಅದೇ ಥರ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು CET ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. CET ಲಾಗಿನ್ನಲ್ಲಿ ಹೇಗೆ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಲಾಗಿನ್ ಆಗ್ತಾಯಿದ್ರೆ ಅದೇ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಲಾಗಿನ್ ವಿತ್ OTP ಲಾಗಿನ್ ಅಂತಿದೆ ಅಥವಾ ಲಾಗಿನ್ ವಿತ್ ಫೇಸ್ ರಿಜಿಸ್ಟ್ರೇಷನ್ ಲಾಗಿನ್ ಅಂತ ಇದೆ. ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ತೊಗೊಂಡು ನೀವು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿಯಾಗಿ ನಿಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಕಡೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸು ಕೂಡ ಇರುತ್ತೆ. ಈ ಒಂದು ರೈಟ್ ಸೈಡಲ್ಲಿ ಇಲ್ಲಿ ನೀಟ್ ರೋಲ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀಟ್ ರೋಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಚೆಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಬರುತ್ತೆ. ಏನು ನಿಮ್ಮ ನೀಟಲ್ಲಿರುವಂಥ ಒಂದು ರೋಲ್ ನಂಬರು ಮತ್ತು ಸ್ಕೋರು ಮತ್ತು ನೀಟ್ ರ್ಯಾಂಕಿಂಗ್ ಬರುತ್ತೆ. ಅದಾದಮೇಲೆ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ರೋಲ್ ನಂಬರ್ ನಿಮ್ಮ ಒಂದು ನೀಟ್ ಎಕ್ಸಾಮ್ನ ಒಂದು ಅಡ್ಮಿಟ್ ಕಾರ್ಡಲ್ಲಿ ಇರುತ್ತೆ, ಅದನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ರೋಲ್ ನಂಬರ್ ಅಂತ ಇರುತ್ತೆ, ಅದನ್ನು ನೀವಿಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ಚೆಕ್ ಮೇಲೆ ಕ್ಲಿಕ್ ಮಾಡಿ. ನೀಟ್ ರೋಲ್ನ ಎಂಟರ್ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸ್ಕೋರು ಮತ್ತು ರ್ಯಾಂಕ್, ಅದಾದಮೇಲೆ ಇಲ್ಲಿ ಕೆಳಗೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ನೀಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ನೀಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ UG ನೀಟ್ 2000 ರೋಲ್ ನಂಬರ್ ಅಪ್ಡೇಟ್ ಸಕ್ಸಸ್ಫುಲಿ ಡೌನ್ಲೋಡ್ ದ ಅಪ್ಲಿಕೇಶನ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೊಂದು ವೆರಿಫಿಕೇಷನ್ ಸ್ಲಿಪ್ ಥರ ನೀಟಿಂದು ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ. ಇಲ್ಲಿ ನೀಟ್ ಬಗ್ಗೆ ಎಲ್ಲ ಮತ್ತು ನಿಮ್ಮದೆಲ್ಲ ಡೀಟೇಲ್ಸು ಕೂಡ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಷ್ಟು ಒಂದು ನೀಟ್ ರೋಲ್ ನಂಬರ್ನ ಎಂಟರ್ ಮಾಡೋದಾಗಿರುತ್ತೆ. ಈ ವಿಡಿಯೋನ ನಿಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಏಕೆಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ರೋಲ್ ನಂಬರ್ನ ಎಂಟರ್ ಮಾಡಲಿ. ಹಾಗಾಗಿ ಯಾಕೆಂದರೆ ಆಗಸ್ಟ್ 3ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ನಿಮ್ಮ ರೋಲ್ ನಂಬರ್ನ ಎಂಟರ್ ಮಾಡಿ ನೀವು ನಿಮ್ಮ ಒಂದು ನೀಟ್ ರೋಲ್ನ ಎಂಟರ್ ಮಾಡಿ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕಾಗುತ್ತೆ. ನೀವೇನಾದರೂ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಲಿಲ್ಲ ಅಂದರೆ ನೀವು ಒಂದು ಮೆಡಿಕಲಿಗೆ ಕೌನ್ಸಿಲಿಂಗಿಗೆ ಇರಲ್ಲ. ಹಾಗಾಗಿ ನೀವು ನೀಟ್ ರೋಲ್ ನಂಬರ್ನ ಯಾರೆಲ್ಲ ಎಕ್ಸಾಮ್ನ ಬರೆದಿರ್ತೀರ ವಿದ್ಯಾರ್ಥಿಗಳು ನೀಟ್ನ, ಆ ರೋಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಒಂದು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ನಿಮ್ಮ ರಿಲೇಟಿವ್ಸ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಒಂದು ಅಕ್ಕಪಕ್ಕದವರಾಗಿರಲಿ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ನೀಟ್ ರೋಲ್ ನಂಬರ್ನ ಎಂಟರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.